ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಃ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 23ನೇ ಅಧ್ಯಾಯದಲ್ಲಿ 19ನೇ ಗದ್ಯ ಇವತ್ತು. ತತೋ ವಿತಳೆ ಹರೋ ಭಗವಾನ್ ಹಟಕೇಶ್ವರಃ ಸ್ವಪಾರ್ಷದ ಭೂತಗಣಾವೃತಃ ಪ್ರಜಾಪತಿ ಸರ್ಗೋಪಬೃಂಹಣಾಯ ಭವೋ ಭವಾನ್ಯಾಸಃ ಮಿಥುನೀಭೂಯಾಃ ತೇ ಯತಃ ಪ್ರವೃತ್ತಾಃ ಸರಿತ್ ಪ್ರವರಾಃ ಹಾಟಕಾ ನಾಮ ಭವಯೋರ್ವೀರ್ಯೇಣ ಯತ್ ತಚ್ಚಿತ್ರಭಾನುಃ ಮಾತರಿಶ್ವನೇಧ್ಯಮಾನವೋಜಸಾ ಪಿಬತಿ ತನ್ನಿಷ್ಪನ್ನಂ ಹಾಟಕಾಖ್ಯಂ ಸುವರ್ಣಂ ಭೂಷಣೇನ ಅಸುರೇಂದ್ರಾವರೋಧೇಷು ಪುರುಷಾಃ ಸಹ ಪುರುಷೀಭಿಃ ಧಾರಯಂತಿ. ನಮ್ಮ ಭೂಮಂಡಲದ ಕೆಳಗೆ ಇರತಕ್ಕಂತಹ ಲೋಕಗಳ ವರ್ಣನೆಯನ್ನ ಮಾಡ್ತಾ ಪ್ರಾರಂಭದಲ್ಲಿ ಅತಳ ಲೋಕದ ವರ್ಣನೆಯನ್ನ ಈ ಹಿಂದೆ ತಿಳಿಸಿದ್ರು. ಈಗ ಎರಡನೇದ್ದಾಗಿ ವಿತಳ ಲೋಕ. ಆ ಲೋಕದಲ್ಲಿ ಯಾರಿದ್ದಾರೆ ಅಂದರೆ ಭಗವಾನ್ ಹಟಕೇಶ್ವರನಾದ ಶಿವ. ಅಲ್ಲಿ ಇರ್ತಕ್ಕಂತಹ ಶಿವನಿಗೆ ಹಾಟಕೇಶ್ವರ ಅಂತ ಹೆಸರು. ಭಗವಾನ್ ಹಟಕೇಶ್ವರ ಹರಹ, ಅವನೇ ಅಲ್ಲಿ ರಾಜ. ಹಟಕೇಶ್ವರನಾದಂತಹ ಹರ ಆ ವಿತಳ ಲೋಕದಲ್ಲಿ ರಾಜನಾಗಿದ್ದಾನೆ. ಅವನು ತನ್ನ ಪಾರ್ಷದರಾಗಿರ್ತಕ್ಕಂತಹ ಭೂತಗಣಗಳೇನಿದ್ದಾವೆ ಆ ಎಲ್ಲ ಭೂತಗಣಗಳಿಂದ ಆವೃತನಾಗಿ ಆ ವಿತಳ ಲೋಕದಲ್ಲಿ ವಾಸ ಮಾಡಿಕೊಂಡಿದ್ದಾನೆ. ಈ ಹಟಕೇಶ್ವರ ಪ್ರಜಾಪತಿಯ ಸೃಷ್ಟಿಯನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಪಾರ್ವತೀ ದೇವಿಯ ಜೊತೆಯಲ್ಲಿ ವಿಹಾರ ಮಾಡ್ತಾ ಇದ್ದಾನೆ. ಭವಃ ಭವಾನ್ಯಾಸಃ ಮಿಥುನೀಭೂಯ ಆಸ್ತೆ. ಯಾಕೆ? ಪ್ರಜಾಪತಿ ಸರ್ಗೋಪ ಬ್ರಹ್ಮಣಾಯ, ಬ್ರಹ್ಮದೇವರ ಆ ಸೃಷ್ಟಿ ಕಾರ್ಯವನ್ನ ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ತಾನು ಪಾರ್ವತೀ ದೇವಿ ಜೊತೆಯಲ್ಲಿ ಈ ವಿತಳ ಲೋಕದಲ್ಲಿ ವಾಸ ಮಾಡ್ತಾ ಇದ್ದಾನೆ, ವಿಹಾರ ಮಾಡ್ತಾ ಇದ್ದಾನೆ. ಈ ಪಾರ್ವತಿ ಮತ್ತು ಶಿವನ ಒಂದು ವಿಹಾರ ಏನಿದೆ
ಇದರಿಂದ ಅವರಿಬ್ಬರ ವೀರ್ಯದಿಂದ ಹಾಟಕ ಎಂಬಂತಹ ಒಂದು ಮಹಾ ನದಿಯೇ ಉದ್ಭವಿಸಿದೆ ಅಂತೆ. ಪಾರ್ವತಿ ಪರಮೇಶ್ವರರ ವೀರ್ಯದಿಂದ ಹುಟ್ಟಿರ್ತಕ್ಕಂಥದ್ದೇ ಹಾಟಕ ಎಂಬಂತಹ ಒಂದು ನದಿ. ಅದೊಂದು ದೊಡ್ಡ ಮಹಾನದಿ, ಅದಕ್ಕೆ ಹಾಟಕ ಅಂತ ಹೆಸರು. ಈ ಹಾಟಕ ಎಂಬ ಮಹಾನದಿಯ ನೀರನ್ನ ಅಗ್ನಿ ಏನು ಮಾಡಿದ, ವಾಯುದೇವರಿಂದ ಉತ್ತೇಜಿತನಾಗಿ ಅದನ್ನ ಚೆನ್ನಾಗಿ ಕುಡಿದ. ಆ ಅಗ್ನಿದೇವರು ಕುಡಿದ ನಂತರದಲ್ಲಿ ಅದು ಸುವರ್ಣ ಆಯಿತು. ಅದಕ್ಕೆ ಸುವರ್ಣಕ್ಕೆ ಹಾಟಕ ಅಂತ ಕರೀತಾರೆ. ಅದು ಇಲ್ಲಿ ಉದ್ಭವವಾದ ಸುವರ್ಣ. ವಿತಳ ಲೋಕದಲ್ಲಿ ಪಾರ್ವತಿ ಪರಮೇಶ್ವರರ ವೀರ್ಯದಿಂದ ಉಂಟಾದಂತಹ ಹಾಟಕ ಎಂಬ ಮಹಾನದಿಯನ್ನ, ಆ ಮಹಾನದಿಯ ನೀರನ್ನ ಅಗ್ನಿದೇವರು ವಾಯುದೇವರಿಂದ ಉತ್ತೇಜಿತರಾಗಿ ಕುಡಿದಾಗ ಅದು ಸುವರ್ಣ ಆಯಿತು. ಆ ಸುವರ್ಣದಿಂದಲೇನೆ ಆಭರಣಗಳನ್ನು ಮಾಡಿಕೊಂಡು ಅಸುರ ರಾಜರ ಅಂತಃಪುರಗಳಲ್ಲಿ ಪುರುಷರು ಹಾಗೆ ಸ್ತ್ರೀಯರು, ಪುರುಷೀಬಿಹಿ ಅಂತ ಹೇಳಿದ್ದಾರೆ ಸ್ತ್ರೀಯರನ್ನ. ಪುರುಷೀಬಿಹಿ ಅಂದರೆ ಪುರುಷರಂತೆಯೇ ಮಹಾಬಲಶಾಲಿಗಳಾಗಿರ್ತಕ್ಕಂತಹ ಸ್ತ್ರೀಯರು ಅಂತ ಅರ್ಥ. ಆದ್ರಿಂದ ಪುರುಷೀಬಿಹಿ, ಪುರುಷಾಹ ಪುರುಷೀಬಿಹಿ ಸಹ ಧಾರಯಂತಿ. ಪುರುಷರು ಮತ್ತು ಪುರುಷರಂತೆ ಮಹಾಶಕ್ತಿಶಾಲಿಗಳಾದಂತಹ ಸ್ತ್ರೀಯರು ಕೂಡ ಈ ಸುವರ್ಣವನ್ನೇ ಆಭರಣಗಳನ್ನಾಗಿ ಮಾಡಿಕೊಂಡು ಧಾರಣೆ ಮಾಡ್ತಾರೆ ಅಸುರ ರಾಜರ ಅಂತಃಪುರಗಳಲ್ಲಿ. ಪುರುಷೀಬಿಹಿ ಅಂತನ್ನೋದಕ್ಕೆ ವಿಜಯಧ್ವಜ ತೀರ್ಥರು ಪುರುಷವದ್ ಬಲೋಪೇತಾಭಿಹಿ ಸ್ತ್ರೀಭಿಹಿ ಅಂತ ಅರ್ಥ ಬರೆದಿದ್ದಾರೆ. ಪುರುಷರಂತೆ ಬಲವುಳ್ಳಂತಹ ಸ್ತ್ರೀಯರು, ಆದ್ರಿಂದ ಪುರುಷೀಭಿಹಿ. ಎಲ್ಲಿ? ಅಸುರೇಂದ್ರಾಣಾಂ ಅವರೋಧೇಶು ಅಂತಃಪುರೇಶು ಅಂತ ಅರ್ಥ. ಅಸುರ ರಾಜರುಗಳ ಅಂತಃಪುರಗಳಲ್ಲಿ ಇದನ್ನೇ ಧಾರಣೆ ಮಾಡ್ತಾರೆ, ಇದನ್ನೇ ಆಭರಣಗಳನ್ನಾಗಿ ಮಾಡಿಕೊಂಡು ಧಾರಣೆ ಮಾಡ್ತಾರೆ ಆ ಪುರುಷ ಮತ್ತು ಸ್ತ್ರೀಯರು. ತತೋ ವಿತಳೇ ಹರೋ ಭಗವಾನ್ ಹಟಕೇಶ್ವರಃ ಸ್ವಪಾರ್ಷದ ಭೂತಗಣಾವೃತಃ ಪ್ರಜಾಪತಿ ಸರ್ಗೋಪಬೃಂಹಣಾಯ ಭವೋ ಭವಾನ್ಯಾಸಃ ಮಿಥುನೀಭೂಯ ಆಸ್ತೆ ಯತಃ ಪ್ರವೃತ್ತಾಃ ಸರಿತ್ಪ್ರವರಾಃ ಹಾಟಕಾನಾಮ ಭವಯೋಃ ವೀರ್ಯೇಣ ಯತ್ ತತ್ ಚಿತ್ರಭಾನುಃ ಮಾತರಿಶ್ವನೇಧ್ಯಮಾನಃ ಓಜಸಾ ಪಿಬತಿ ತನ್ನಿಷ್ಪನ್ನಂ ಹಾಟಕಾಖ್ಯಂ ಸುವರ್ಣಂ ಭೂಷಣೇನ ಅಸುರೇಂದ್ರಾವರೋಧೇಷು ಪುರುಷಾಃ ಸಹ ಪುರುಷೀಭಿಃ ಧಾರಯಂತಿ. ಅಲ್ಲಿಗೆ ಅತಳಲೋಕದ ವಿವರಣೆಯನ್ನ ಮುಗಿಸಿ ಮುಂದೆ ಸುತಳಲೋಕದ ವಿವರಣೆಯನ್ನ ಮಾಡ್ತಾರೆ ಶುಕಾಚಾರ್ಯರು. ತತೋ ಅಧಸ್ತಾತ್ ಸುತಳಃ ಉರುಶ್ರವಾಃ ಪುಣ್ಯಶ್ಲೋಕೋ ವಿರೋಚನಾತ್ಮಜೋ ಬಲಿಃ ಭಗವತಾ ಮಹೇಂದ್ರಸ್ಯ ಪ್ರಿಯಂ ಚಿಕೀರ್ಷಮಾಣೇನ ಅದಿತೇರ್ಲಬ್ಧಕಾಯೋ ಭೂತ್ವಾ ವಾಮನರೂಪೇಣ ಪರಾಕ್ಷಿಪ್ತಲೋಕತ್ರಯೋ ಭಗವದನುಕಂಪಯೈವ ಪುನಃ ಪ್ರವೇಶಿತಃ ಇಂದ್ರಾದಿಷು ಅವಿದ್ಯಮಾನಯಾ ಸುಸಮೃದ್ಧಯಾ ಶ್ರಿಯಾ ಅಭಿಜುಷ್ಟಃ ಸ್ವಧರ್ಮೇಣ ಆರಾಧಯನ್ ತಮೇವ ಭಗವಂತಂ ಅಪಗತ ಸಾಧ್ವಸಃ ಆಸ್ತೆ ಅಧುನಾ ಅಪಿ. ಸುತಳಲೋಕ ವಿತಳಲೋಕಕ್ಕಿಂತ ಕೆಳಗೆ ಇರತಕ್ಕಂತಹದ್ದು. ಆ ಸುತಳಲೋಕದಲ್ಲಿ ಮಹಾಕೀರ್ತಿಶಾಲಿಯಾಗಿರ್ತಕ್ಕಂತಹ ಬಲಿ ಇದ್ದಾನೆ. ಪುಣ್ಯಶ್ಲೋಕನಾದಂತಹ ವಿರೋಚನನ ಮಗ ಬಲಿ. ಪ್ರಹ್ಲಾದ ಪುತ್ರನಾದಂತಹ ವಿರೋಚನ ಏನಿದ್ದಾನೆ ಅವನ ಮಗ ಬಲಿ ರಾಜನಾಗಿ ಆ ಸುತಳಲೋಕವನ್ನ
ಆಳ್ತಾ ಇದ್ದಾನೆ. ಹಿಂದೆ ಈ ಬಲಿಚಕ್ರವರ್ತಿಯ ಅಧೀನದಲ್ಲೇ 3 ಲೋಕಗಳು ಕೂಡ ಇತ್ತು. ಆದರೆ ಭಗವಂತ ದೇವೇಂದ್ರನಿಗೆ ಸಂತೋಷವನ್ನ ಉಂಟು ಮಾಡಬೇಕು ಅನ್ನೋ ಇಚ್ಛೆಯಿಂದ ಅದಿತಿ ದೇವಿಯಲ್ಲಿ ವಾಮನ ರೂಪದಿಂದ ಅವತಾರ ಮಾಡಿ ಈ ಬಲಿಚಕ್ರವರ್ತಿಯಲ್ಲಿ ಇದ್ದಂತಹ 3 ಲೋಕದ ಆಧಿಪತ್ಯವನ್ನ ಅವನಿಂದ ಕಸ್ಕೊಂಡಿದ್ದ. ಈ ಬಲಿಚಕ್ರವರ್ತಿ 3 ಲೋಕಗಳಿಗೆ ಒಡೆಯನಾಗಿದ್ದ, ಅವನ ಅಧೀನದಲ್ಲೇ ಇತ್ತು 3 ಲೋಕಗಳು ಕೂಡ. ಆದರೆ ಭಗವಾನ್ ವಾಮನೋಭೂತ್ವ, ಭಗವಂತ ವಾಮನನಾಗಿ ಅವತಾರ ಮಾಡಿದ್ದ ಅದಿತಿಯಿಂದ. ಅದಿತಿ ಕಶ್ಯಪರಲ್ಲಿ ವಾಮನನಾಗಿ ಅವತಾರ ಮಾಡಿದ ಆ ಭಗವಂತ ಈ ದೇವೇಂದ್ರನಿಗೆ ಪ್ರೀತಿಯನ್ನು ಉಂಟು ಮಾಡಲಿಕ್ಕೋಸ್ಕರ ಬಲಿಚಕ್ರವರ್ತಿಯಿಂದ ಅದನ್ನೆಲ್ಲ ಅಪಹಾರ ಮಾಡಿದ್ದ. ಆ ಭಗವಂತನ ಒಂದು ದಯೆಯಿಂದಲೇನೆ ಪುನಃ ಸುತಳ ಲೋಕದಲ್ಲಿ ಪ್ರವೇಶ ಮಾಡಿ ಈ ಬಲಿಚಕ್ರವರ್ತಿ ಏನಿದ್ದಾನೆ ಅವನಿಗೆ ಅನುಗ್ರಹವನ್ನ ಮಾಡ್ತಾ ಇಂದ್ರಾದಿ ದೇವತೆಗಳೆಲ್ಲೂ ಇಲ್ಲದೆ ಇರತಕ್ಕಂತಹ ಸಮೃದ್ಧವಾದ ಸಂಪತ್ತು ಅವನಿಗೆ ಕೊಟ್ಟು ಅದರಿಂದ ಕೂಡಿದವನಾಗಿ ಸ್ವಧರ್ಮದಿಂದ ಇವತ್ತಿಗೂ ಕೂಡ ಆ ಬಲಿಚಕ್ರವರ್ತಿ ಆ ಭಗವಂತನನ್ನೇ ಆರಾಧನೆ ಮಾಡ್ತಾ ನಿರ್ಭಯವಾಗಿ ಇದ್ದಾನೆ ಈ ಲೋಕದಲ್ಲಿ, ಸುತಳದಲ್ಲಿ. ಅಧುನಾಪಿ ಭಗವಂತಂ ಅಪಗತ ಸಾಧ್ವಸಃ ಆಸ್ತೆ. ಇವತ್ತಿಗೂ ಕೂಡ ಅದೇ ಭಗವಂತನನ್ನೇ ಅಂದರೆ ವಾಮನನನ್ನೇ ಆರಾಧನೆಯನ್ನ ಮಾಡ್ತಾ ನಿರ್ಭಯವಾಗಿ ಈ ಸುತಳ ಲೋಕದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಈ ಸುತಳ ಲೋಕದಲ್ಲಿ ಇಂದ್ರಾದಿಷು ಅವಿದ್ಯಮಾನಯ ಸುಸಮೃದ್ಧಯ ಶ್ರಿಯಾಭಿಜುಷ್ಟ ಅಂತ, ಇಂದ್ರಾದಿ ದೇವತೆಗಳಲ್ಲೂ ಇಲ್ಲದೆ ಇರತಕ್ಕಂತಹ ಸಮೃದ್ಧವಾದ ಸಂಪತ್ತು ಇದೆ. ಅದನ್ನ ಅನುಭವಿಸ್ತಾ ಧರ್ಮದಿಂದಲೇ ಇದ್ದಾನೆ. ಸ್ವಧರ್ಮೇಣ ಆರಾಧಯನ್ ಅಂತ, ಸ್ವಧರ್ಮದಿಂದಲೇ ಭಗವಂತನನ್ನ ಆರಾಧನೆ ಮಾಡ್ತಾ ಸುತಳ ಲೋಕದಲ್ಲಿ ನಿರ್ಭಯವಾಗಿ ವಾಸ ಮಾಡಿಕೊಂಡಿದ್ದಾನೆ ಬಲಿಚಕ್ರವರ್ತಿ. ತಥೋ ಅಧಸ್ತಾತ್ ಸುತಳಃ ಉರುಶ್ರವಾಹ ಪುಣ್ಯಶ್ಲೋಕೋ ವಿರೋಚನಾತ್ಮಜೋ ಬಲಿಹಿ ಭಗವತಾ ಮಹೇಂದ್ರಸ್ಯ ಪ್ರಿಯಂ ಚಿಕೀರ್ಷಮಾಣೇನ ಅದಿತೇಃ ಲಬ್ಧಕಾಯೋ ಭೂತ್ವಾ ವಾಮನರೂಪೇಣ ಪರಾಕ್ಷಿಪ್ತ ಲೋಕತ್ರಯೋ ಭಗವದನುಕಂಪಯಾ ಏವ ಪುನಃ ಪ್ರವೇಶಿತಃ ಇಂದ್ರಾದಿಷು ಅವಿದ್ಯಮಾನಯಾ ಸುಸಮೃದ್ಧಯಾ ಶ್ರಿಯಾ ಅಭಿಜುಷ್ಟಃ ಸ್ವಧರ್ಮೇಣ ಆರಾಧಯನ್ ತಮೇವ ಭಗವಂತಂ ಅಪಗತ ಸಾಧ್ವಸಃ ಆಸ್ತೆ ಅಧುನಾಪಿ. ನೋವಾ ಏತದ್ ಸಾಕ್ಷಾದ್ವರೋ ಭೂಮಿದಾನಸ್ಯ ಯದ್ ಭಗವತ್ಯಶೇಷ ಜೀವನಿಕಾಯಾನಾಂ ಜೀವಭೂತಾತ್ಮಭೂತೆ ಪರಮಾತ್ಮನಿ ವಾಸುದೇವೇ ತೀರ್ಥತಮೇ ಪಾತ್ರ ಉಪಪನ್ನೆ ಪರಯಾ ಶ್ರದ್ಧಯ ಪರಮಾದರ ಸಮಾಹಿತ ಮನಸ ಸಂಪ್ರತಿಪಾದಿತಸ್ಯ ಸಾಕ್ಷಾದಪವರ್ಗದ್ವಾರಸ್ಯ ಯದ್ ಬಿಲ ನಿಲಯನೈಶ್ವರ್ಯಂ ಯಸ್ಯ ಹವಾ ಚ್ಯುತ ಪತನ ಪ್ರಸ್ಖಲನಾದಿಷು ವಿವಶಃ ಸಕೃನ್ನಾಮಾಭಿಗೃಣನ್ ಪುರುಷಃ ಕರ್ಮಬಂಧಂ ಅಂಜಸಾ ವಿಧುನೋತಿ. ಭಗವಂತ ಎಲ್ಲ ಪ್ರಾಣಗಳಿಗೂ ಧಾರಕನಾಗಿರ್ತಕ್ಕಂಥವನು, ಎಲ್ಲ ಜೀವ ಸಮೂಹಗಳ ಪ್ರಾಣಧಾರಕನಾದಂತಹ ಆ ವಾಸುದೇವ ಅತ್ಯಂತ ಪರಮ ಪವಿತ್ರ ಅಂತಹ ವಾಸುದೇವನಿಗೆ ನಾವು
ದಾನವನ್ನ ಮಾಡಬೇಕು. ದಾನವನ್ನ ಕೊಡ್ಲಿಕ್ಕೆ ಯೋಗ್ಯನಾಗಿರ್ತಕ್ಕಂತಹ ಪಾತ್ರ. ಎಲ್ಲ ಜೀವರ ಒಳಗೂ ಪ್ರಾಣಧಾರಕನಾಗಿ, ಎಲ್ಲರಿಗೂ ಸ್ವಾಮಿಯಾಗಿ, ಎಲ್ಲರ ಅಂತರ್ಯಾಮಿಯಾಗಿ ಇರುವವನು ಈ ಪರಮಾತ್ಮ ವಾಸುದೇವ. ಅಂತಹ ವಾಸುದೇವ ದಾನಕ್ಕೆ ಯೋಗ್ಯ ಪಾತ್ರನೆನಿಸಿದ್ದಾನೆ. ಅಂತಹ ಭಗವಂತನಲ್ಲಿ ಮನಸ್ಸನ್ನ ಇಟ್ಟು ಬಲಿಚಕ್ರವರ್ತಿ ಬಹಳ ಶ್ರದ್ಧೆಯಿಂದ ಪರಮಾದರದಿಂದ ಭೂಮಿಯನ್ನ ದಾನ ಮಾಡಿದ್ದಾನೆ ಅಂದ ಮೇಲೆ ಆ ದಾನ ಮುಖ್ಯವಾಗಿ ಅವನಿಗೆ ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿಗೆ ಕಾರಣ ಆಗ್ತದೆ. ಪರಮಭಕ್ತಿಯಿಂದ ಆ ಭಗವಂತನಲ್ಲೇ ಮನಸ್ಸನ್ನ ಇಟ್ಟು ಭೂಮಿ ದಾನವನ್ನ ಮಾಡಿದವನು ಈ ಬಲಿಚಕ್ರವರ್ತಿ. ದಾನವನ್ನ ಯೋಗ್ಯರನ್ನ ನೋಡಿ ದಾನ ಮಾಡಬೇಕು ಅಂತ ಶಾಸ್ತ್ರ. ದೇಶೇ ಕಾಲೇ ಚ ಪಾತ್ರೇ ಚ ಅಂತ ಭಗವದ್ಗೀತೆಯಲ್ಲಿ ಹೇಳಿದಂತೆ ದೇಶ, ಕಾಲ, ಪಾತ್ರ ಇದು ಮೂರೂ ಕೂಡ ಯೋಗ್ಯವಾಗಿರಬೇಕು. ಹೀಗೆ ಯೋಗ್ಯ ಕಾಲದಲ್ಲಿ, ಯೋಗ್ಯ ಪ್ರದೇಶದಲ್ಲಿ, ಯೋಗ್ಯ ವ್ಯಕ್ತಿಗಳಿಗೆ ದಾನವನ್ನ ಮಾಡಿದಾಗ ಅದು ಅನಂತ ಫಲವನ್ನ ಕೊಡುತ್ತೆ. ಇಲ್ಲಿ ಪಾತ್ರ ಸಾಕ್ಷಾತ್ ಭಗವಂತ, ಸರ್ವ ಜೀವಾತ್ಮಭೂತನಾದಂಥವನು. ಅಶೇಷ ಜೀವ ನಿಕಾಯಾನಾಂ ಜೀವ ಭೂತಾತ್ಮಭೂತೆ ಪರಮಾತ್ಮನೆ. ಎಲ್ಲ ಜೀವರ ಒಳಗೂ ಅಂತರ್ಯಾಮಿಯಾಗಿ ಎಲ್ಲರ ಪ್ರಾಣವನ್ನು ಧಾರಣೆ ಮಾಡ್ತಾ ಎಲ್ಲರಿಗೂ ಸ್ವಾಮಿಯಾಗಿರ್ತಕ್ಕಂಥವನು ವಾಸುದೇವ ರೂಪಿಯಾದ ಭಗವಂತ. ಅಂತಹ ಭಗವಂತನಲ್ಲೇ ಮನಸ್ಸನ್ನ ಇಟ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ದಾನ ಮಾಡಿದಾನೆ ಈ ಬಲಿಚಕ್ರವರ್ತಿ ಅಂದ ಮೇಲೆ ಅದು ಎಂಥ ಒಂದು ಪುಣ್ಯವನ್ನ ತಂದುಕೊಡ್ಲಿಕ್ಕೆ ಸಾಧ್ಯ. ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿಯನ್ನೇ ಉಂಟು ಮಾಡ್ತದೆ ಅವನಿಗೆ. ಆದ್ರಿಂದ ಆ ಬಲಿಚಕ್ರವರ್ತಿಗೆ ಈಗ ಸಿಕ್ಕಂತಹ ಸುತಳ ಲೋಕದ ಆಧಿಪತ್ಯ ಏನಿದೆ ಇದು ಮಾತ್ರ ಅದು ಆ ಭೂಮಿ ದಾನ ಮಾಡಿದ ಫಲ ಅಂತ ಹೇಳಲಿಕ್ಕಾಗೋದಿಲ್ಲ. ಇದು ಈ ಸುತಳ ಲೋಕದ ಆಧಿಪತ್ಯ ಏನಿದೆ ಇದು ಅವನಿಗೆ ಆ ಬಲಿಗೆ ದಾನ ಮಾಡಿದ್ರಿಂದ ಸಿಕ್ಕಂತಹ ಫಲ ಅಂತ ತಿಳ್ಕೊಳ್ಬೇಡ್ರಿ. ಇಷ್ಟೇ ಫಲ ಅಲ್ಲ ಅದಕ್ಕೆ. ಯಾಕೆ ಅಂದ್ರೆ ಭಗವಂತನ ನಾಮೋಚ್ಚಾರಣೆಯನ್ನ ಮಾಡೋದರಿಂದ ಕರ್ಮದ ಬಂಧನವನ್ನ ಪೂರ್ತಿಯಾಗಿ ಕಳ್ಕೊಳ್ಳಬಹುದು. ಹೇಗೆ? ಸೀನುವಾಗ, ಬೀಳುವಾಗ, ಏಳುವಾಗ, ಎಡವುವಾಗ, ಹೀಗೆ ನಾನಾ ಸಂದರ್ಭಗಳಲ್ಲಿ ಕ್ಷುತ ಪತನ ಪ್ರಸ್ಖಲನಾದಿಷು ವಿವಶಃ ಸಕೃನ್ನಾಮಾಭಿಗೃಣನ್. ಏನೋ ನಾವು ಕೆಲಸ ಮಾಡ್ತಾ ಇರ್ತೇವೆ, ಎಲ್ಲೋ ಹೋಗ್ತಾ ಇರ್ತೇವೆ, ಸೀನುವಾಗ ಅಕ್ಷಿ ಅಂತ ಸೀನು ಬರುತ್ತೆ. ಸೀನುವಾಗ ಕೃಷ್ಣ, ವಾಸುದೇವ, ನಾರಾಯಣ ಅಂತ ಭಗವಂತನ ನಾಮವನ್ನ ಉಚ್ಚಾರ ಮಾಡೋದಾಗ್ಲಿ, ಅಥವಾ ಎಲ್ಲೋ ಎಡವು ಬೀಳ್ತೇವೆ, ಕಾಲು ಸ್ಖಲನ ಆಗತ್ತೆ, ಬೀಳ್ತೇವೆ, ಎಡವುತ್ತೇವೆ, ಇಂತಹ ಸಂದರ್ಭಗಳಲ್ಲೆಲ್ಲ ವಿವಶರಾಗಿ ಭಗವಂತನ ನಾಮವನ್ನ ಒಂದು ಬಾರಿ ಉಚ್ಚಾರ ಮಾಡಿದ್ರೂ ಸಾಕು, ಕರ್ಮದ ಬಂಧನವನ್ನೇ ಪೂರ್ತಿಯಾಗಿ ಕಳ್ಕೊಳ್ಬಹುದು. ಅಂದ ಮೇಲೆ ಇವನು ಭಕ್ತಿಯಿಂದ ಶ್ರದ್ಧೆಯಿಂದ ಪರಮಾದರದಿಂದ ಆ ವಾಸುದೇವನಲ್ಲಿ ಮನಸ್ಸನ್ನ ಇಟ್ಟು ಭೂದಾನವನ್ನು ಮಾಡಿದ್ದಾನೆ ಅಂದ ಮೇಲೆ ಅದಕ್ಕೆ ಸಿಕ್ಕ ಫಲ ಕೇವಲ ಈ ಸುತಲ ಲೋಕದ ಆಧಿಪತ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿಗೆ ಅದು ಕಾರಣ ಆಗಿದೆ ಅವನು ಕೊಟ್ಟಂತಹ ದಾನ. ಅಂತಹ ಮಹಾ ಭಕ್ತ ಬಲಿಚಕ್ರವರ್ತಿ. ನೋವಾ ಏತದ್ ಸಾಕ್ಷಾದ್ವರೋ ಭೂಮಿದಾನಸ್ಯ ಯದ್ ಭಗವತಿ ಅಶೇಷ ಜೀವನಿಕಾಯಾನಾಂ
ಜೀವಭೂತಾತ್ಮಭೂತೆ ಪರಮಾತ್ಮನಿ ವಾಸುದೇವೆ ತೀರ್ಥತಮೇ ಪಾತ್ರ ಉಪಪನ್ನೆ ಪರಯಾ ಶ್ರದ್ಧಯಾ ಪರಮಾದರ ಸಮಾಹಿತ ಮನಸಾ ಸಂಪ್ರತಿಪಾದಿತಸ್ಯ ಸಾಕ್ಷಾದಪವರ್ಗದ್ವಾರಸ್ಯ ಯದ್ ವಿಲನಿಲಯನೈಶ್ವರ್ಯಂ ಯಸ್ಯ ಹವಾ ಕ್ಷುತಪತನ ಪ್ರಸ್ಖಲನಾದಿಷು ವಿವಶಃ ಸಕೃನ್ನಾಮಾಭಿಗೃಣನ್ ಪುರುಷಃ ಕರ್ಮಬಂಧಂ ಅಂಜಸಾ ವಿಧುನೋತಿ. ಯಸ್ಯ ಹೈವ ಪ್ರತಿಬೋಧನಂ ತು ಮುಮುಕ್ಷವೋ ಅಂಜಸಾ ಇಹ ಉಪಲಭಂತೆ ಯತ್ ತತ್ ಭಗವನ್ನಾಮ ಸರ್ವೇಷಾಂ ಆತ್ಮನಾಂ ಆತ್ಮದಮೇವ. ಕೇಳಿಸ್ತಾ ಇದೆಯಾ? ಇದ್ದಾರಾ ಎಲ್ಲರೂ? ಕೇಳಿಸ್ತಾ ಇದೆ ಆಚಾರ್ಯ. ಸರಿ. ಕೇಳ್ತದೆ. ಮುಮುಕ್ಷುಗಳು ಯಾರಿದ್ದಾರೆ ಅವರು ಈ ಭಗವಂತನ ನಾಮೋಚ್ಚಾರಣದಿಂದ ಅವನ ಸಾಕ್ಷಾತ್ಕಾರವನ್ನೇ ಪಡಿತಾರೆ. ಈ ರೀತಿ ಭಗವಂತನ ನಾಮವನ್ನ ಭಕ್ತಿಯಿಂದ ಉಚ್ಚಾರ ಮಾಡ್ತಕ್ಕಂತಹ ಅವರಿಗೆ ಕರ್ಮದ ಬಂಧ ನಾಶ ಆಗಿಬಿಡತ್ತೆ. ಕರ್ಮದ ಬಂಧ ಪೂರ್ತಿ ನಾಶವನ್ನ ಹೊಂದಿದ ಎಲ್ಲ ಜ್ಞಾನಿಗಳು ಕೂಡ ಆ ಭಗವಂತನ ನಾಮವನ್ನ ಉಚ್ಚಾರ ಮಾಡ್ತಾ ಸ್ವರೂಪಾನಂದದ ಆವಿರ್ಭಾವವನ್ನೇ ಉಂಟು ಮಾಡಿಕೊಳ್ತಾರೆ. ಆ ಎಲ್ಲ ಜ್ಞಾನಿಗಳಿಗೆ ಸ್ವರೂಪಾನಂದದ ಆವಿರ್ಭಾವ ಆಗತ್ತೆ. ಕರ್ಮಬಂಧ ಹೋದ ಮೇಲೆ ಮುಮುಕ್ಷುಗಳು ಅವನ ಸಾಕ್ಷಾತ್ಕಾರವನ್ನು ಪಡೀತಾರೆ ಈ ನಾಮೋಚ್ಚಾರಣೆಯಿಂದ. ಕರ್ಮಬಂಧಗಳೆಲ್ಲ ನಾಶ ಆಗ್ತದೆ. ಅಂದ್ರೆ ಭಗವಂತನ ಸಾಕ್ಷಾತ್ಕಾರ ಆದಾಗ, ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದು ಕರ್ಮಬಂಧವನ್ನು ನಾಶ ಮಾಡಿಕೊಂಡ ನಂತರದಲ್ಲಿ ಮಾಡುವ ಆ ಭಗವಂತನ ಜ್ಞಾನ, ಭಗವಂತನ ನಾಮಸ್ಮರಣೆ ಏನಿದೆ ಅದು ಆ ಜ್ಞಾನಿಗಳಿಗೆ, ಅಂದ್ರೆ ಭಗವಂತನ ಅಪರೋಕ್ಷ ಜ್ಞಾನಿಗಳಿಗೆ ಮುಂದೆ ಸ್ವರೂಪಾನಂದ ಆವಿರ್ಭಾವ ಆಗಲಿಕ್ಕೆ ಕಾರಣ ಆಗ್ತದೆ. ಅಂದ್ರೆ ಮೋಕ್ಷವನ್ನು ತಂದುಕೊಡ್ಲಿಕ್ಕೆ ಕಾರಣ ಆಗ್ತದೆ ಅಂತ ಅರ್ಥ. ಕರ್ಮಣ ಜ್ಞಾನ ಮಾತನೋತಿ ಅಂತ, ಕರ್ಮದಿಂದ ಜ್ಞಾನ ಬರ್ತದೆ ಅಂತ ಹೇಳಿದ್ದಾರೆ. ಅದು ಹೇಗೆ ಕರ್ಮದಿಂದ ಜ್ಞಾನ ಬರೋದು ಅಂದ್ರೆ, ಮೋಕ್ಷ ಅಂತನ್ನೋದು ಜ್ಞಾನದ ಮೂಲಕವಾಗಿಯೇ ಸಿಗಲಿಕ್ಕೆ ಸಾಧ್ಯ. ಜ್ಞಾನ ಇಲ್ಲದೆ ಮೋಕ್ಷ ಇಲ್ಲ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ಅಂತ ಶ್ರುತಿ. ಹಾಗಾಗಿ ಜ್ಞಾನ ಇಲ್ಲದೆ ಮೋಕ್ಷ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಭಗವಂತನ ಈ ನಾಮೋಚ್ಚಾರಣೆಯಿಂದ ಮೋಕ್ಷ ಆಗತ್ತೆ ಅಂತಂದ್ರೆ ಕರ್ಮದ ಬಂಧ ಮೊದಲು ನಾಶ ಆಗಬೇಕು. ಕರ್ಮದ ಬಂಧವನ್ನ ಕಳೆದುಕೊಂಡು ಜ್ಞಾನವನ್ನ ಪಡೆದುಕೊಂಡು ಜ್ಞಾನದ್ವಾರಾನೇ ಮೋಕ್ಷ. ಹಾಗಾಗಿ ಮೊದಲು ಮಾಡುವ ಭಗವಂತನ ಅಪರೋಕ್ಷ ಜ್ಞಾನದಿಂದ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ. ಅವನು ಜ್ಞಾನಿ ಆಗ್ತಾನೆ. ಜ್ಞಾನಿ ಆದಾಗ ಕರ್ಮದ ಬಂಧವನ್ನ ಅವನು ಕಳ್ಕೊಳ್ತಾನೆ. ಕರ್ಮದ ಬಂಧವನ್ನ ಕಳ್ಕೊಂಡು ಜ್ಞಾನಿಯಾದ ನಂತರದಲ್ಲಿ ಮತ್ತೆ ಅವನೇನು ಸಾಕ್ಷಾತ್ಕೃತನಾದ ಆ ಜ್ಞಾನಿ ಭಗವಂತನ ನಾಮಸ್ಮರಣೆ ಮಾಡ್ತಾನೆ. ಆ ಸ್ಮರಣೆ ಜ್ಞಾನದ ಮೂಲಕವಾಗಿಯೇ ಅವನಿಗೆ ಮೋಕ್ಷವನ್ನು ತಂದುಕೊಡುತ್ತದೆ. ಅಂದ್ರೆ ಸ್ವರೂಪಾನಂದ ಆವಿರ್ಭಾವವನ್ನು ಉಂಟು ಮಾಡಿಕೊಡುತ್ತದೆ. ಆತ್ಮದಂ ಅಂತ ಇದೆ ಇಲ್ಲಿ ಪದ ಭಾಗವತದಲ್ಲಿ.
ಸರ್ವೇಷಾಂ ಆತ್ಮನಾಂ ಆತ್ಮದಂ ಏವ ಅಂತ. ಆತ್ಮದಂ ಅಂದ್ರೆ ಆತ್ಮ ಅಂದ್ರೆ ಸ್ವರೂಪಾನಂದ ಆವಿರ್ಭಾವ, ಅವರ ಸ್ವರೂಪ. ಆತ್ಮ ಸ್ವರೂಪ, ತಮ್ಮ ತಮ್ಮ ಸ್ವರೂಪದ ಆವಿರ್ಭಾವ ಆಗೋದೇ ಮೋಕ್ಷ. ಆತ್ಮದ ತನ್ನನ್ನ ತಂದು ಕೊಡ್ತದೆ, ಆತ್ಮವನ್ನ ತಂದು ಕೊಡ್ತದೆ ಅಂದ್ರೆ ಏನರ್ಥ? ತನ್ನ ಸ್ವರೂಪವನ್ನು ತಾನು ಅಭಿವ್ಯಕ್ತಿ ಮಾಡ್ತದೆ ಅಂತ ಅರ್ಥ. ಸ್ವರೂಪಾಭಿವ್ಯಕ್ತಿ ಇವಾಗ ನಮ್ಮಲ್ಲಿಲ್ಲ. ನಮಗೆ ನಮ್ಮನ್ನ ಕೊಡೋದು ಅಂದ್ರೇನು? ಆತ್ಮನಾಂ ಆತ್ಮದಂ ಅಂತಂದ್ರೆ ಎಲ್ಲ ಆತ್ಮರಿಗೂ ಕೂಡ ಆ ಆತ್ಮವನ್ನ ಅಂದ್ರೆ ಸ್ವರೂಪವನ್ನ ತಂದು ಕೊಡ್ತದೆ. ಅಂದ್ರೆ ಈಗ ಸ್ವರೂಪ ನಮ್ಮಲ್ಲಿಲ್ಲ, ಸ್ವರೂಪದ ಪ್ರಕಟ ಆಗಿಲ್ಲ ನಮಗೆ. ಆ ಸ್ವರೂಪದ ಪ್ರಾಕಟ್ಯ ಅದೇ ಮೋಕ್ಷ, ಅದನ್ನ ತಂದು ಕೊಡೋದು. ಯಸ್ಯ ಹೈವ ಪ್ರತಿಬೋಧನಂತು ಮುಮುಕ್ಷವೋ ಅಂಜಸಾ ಇಹ ಉಪಲಭಂತೆ ಯತ್ತದ್ ಭಗವನ್ನಾಮ ಸರ್ವೇಷಾಂ ಆತ್ಮನಾಂ ಆತ್ಮದಮೇವ. ನ ವೈ ಭಗವಾನ್ ನೂನಂ ಮನುಷ್ಯಾನನುಜಗ್ರಾಹ ಯದುತ ಪುನರಾತ್ಮಾನುಸ್ಮೃತಿಮೋಷಣಂ ಮಾಯಾಮಯಂ ಭೋಗೈಶ್ವರ್ಯಮೇವ ಅತನುತೆ. ಭಗವಂತ ಎಲ್ಲ ಸಂಸಾರಿ ಜೀವರುಗಳಿಗೆ ಅನುಗ್ರಹ ಮಾಡೋದಿಲ್ಲ. ಸಂಸಾರದಲ್ಲಿ ಯಾರ್ಯಾರಿದ್ದಾರೋ ಆ ಎಲ್ಲ ಜೀವರುಗಳಿಗೂ ಭಗವಂತನ ಅನುಗ್ರಹ ಆಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ ಭೋಗ ಸಂಪತ್ತುಗಳನ್ನೇ ಭಗವಂತ ಕೊಡ್ತಾನೆ, ನಶ್ವರವಾಗಿರ್ತಕ್ಕಂತಹ ಭೋಗ ಸಂಪತ್ತುಗಳನ್ನು ಕೊಡ್ತಾನೆ. ಅದು ಪ್ರಕೃತಿಯ ಕಾರ್ಯ. ಅದೇನು ಮಾಡ್ತದೆ? ಭಗವಂತನಲ್ಲಿ ಸೇವಾ ಮನೋಭಾವವನ್ನ ನಾಶ ಮಾಡಿಬಿಡುತ್ತದೆ. ಹೆಚ್ಚು ಸಂಪತ್ತನ್ನ ಭಗವಂತ ಕೊಟ್ಟು ಅವರಿಗೇನು ಮಾಡ್ತಾನೆ? ತನ್ನ ಸೇವಾ ಮನೋಭಾವವನ್ನ ಕಳೆದು ಹಾಕಿ ಬಿಡ್ತಾನೆ. ಯದುತ ಪುನಃ ಆತ್ಮಾನುಸ್ಮೃತಿ ಮೋಷಣಂ. ಆತ್ಮಾನುಸ್ಮೃತಿ ಮೋಷಣಂ ಅಂದ್ರೆ ತನ್ನ ಸೇವಾ ಮನೋಭಾವವನ್ನು ನಾಶ ಮಾಡತಕ್ಕಂಥದ್ದು. ಅಂತಹ ಮಾಯಾಮಯಂ ಭೋಗೈಶ್ವರ್ಯಂ, ಮಾಯಾಮಯವಾದ ಭೋಗೈಶ್ವರ್ಯವನ್ನು ಕೊಡ್ತಾನೆ. ಮಾಯಾಮಯ ಅಂದ್ರೇನು? ಪ್ರಕೃತಿಯ ಕಾರ್ಯ ಅಂತ ಅರ್ಥ. ಮಾಯಾ ಅಂದ್ರೆ ಪ್ರಕೃತಿ. ಮಾಯಾಮಯವಾದ ಐಶ್ವರ್ಯ ಅಂದ್ರೆ ಪ್ರಕೃತಿ ಕಾರ್ಯವಾದಂತಹ ನಶ್ವರವಾದ ಭೋಗೈಶ್ವರ್ಯ. ಅಂತಹ ನಶ್ವರವಾದ ಭೋಗೈಶ್ವರ್ಯವನ್ನ ಕೊಡ್ತಾನೆ. ಅದು ಆತ್ಮಾನುಸ್ಮೃತಿ ಮೋಷಣವಾದದ್ದು, ತನ್ನ ಸ್ಮರಣೆಗೆ, ತನ್ನ ಸ್ಮರಣೆಯನ್ನು ನಾಶ ಮಾಡುವಂಥದ್ದು. ಅಂತಹ ಒಂದು ನಶ್ವರವಾದ ಭೋಗ ಸಂಪತ್ತನ್ನೇ ಕೆಲವರಿಗೆ ಕೊಡ್ತಾನೆ. ಹಾಗಾಗಿ ಎಲ್ಲಾ ಸಂಸಾರಿ ಮಾನವರಿಗೂ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ಹಾಗೆ ಭಗವಂತ ಅನುಗ್ರಹ ಮಾಡೋದಿಲ್ಲ. ಯಮೈವೇಷ ವೃಣತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನುಂ ಸ್ವಾಂ. ಯಾರಿಗೆ ತನ್ನನ್ನ ತೋರಿಸ್ಬೇಕು ಅಂತ ಭಗವಂತನಿಗನಿಸ್ತದೋ ಅಂಥವರಿಗೆ ಮಾತ್ರ ತನ್ನ ಸ್ವರೂಪವನ್ನು ತಾನು ದರ್ಶನ ಮಾಡಿಸ್ತಾನೆ, ಎಲ್ಲರಿಗೂ ಮಾಡೋದಿಲ್ಲ. ಯಾರು ಭಗವಂತನ ಅನುಗ್ರಹಕ್ಕೆ ಪಾತ್ರರೋ ಅವರು ಉತ್ತಮ ಭಕ್ತರು. ಅಂತಹ ಉತ್ತಮ ಭಕ್ತರು ಮಾಡುವ ನಾಮೋಚ್ಚಾರಣ ಏನಿದೆ, ಅಂತಹ ನಾಮೋಚ್ಚಾರಣದಿಂದ ಮೋಕ್ಷ. ಅವರಿಗೆ ಜ್ಞಾನದ್ವಾರ ಮೋಕ್ಷ ಆಗ್ತದೆ ಹೊರತು ಎಲ್ಲರಿಗೂ ಅಲ್ಲ. ಭಕ್ತಿಯಿಂದ ಭಗವಂತನ ನಾಮವನ್ನು ಉಚ್ಚಾರ ಮಾಡಬೇಕು. ಭಕ್ತಿ ಇಲ್ಲದೆ ನಾಮೋಚ್ಚಾರಣವನ್ನ ಮಾಡಿದವರಿಗೆ, ಮನುಷ್ಯರಿಗೆ ಅವನ ಅನುಗ್ರಹವನ್ನು ಮಾಡೋದಿಲ್ಲ ಅಂತ ಅರ್ಥ. ಹಿಂದೆ ಸಕೃತ್ ನಾಮಾಭಿಗೃಣನ್ ಪುರುಷಃ ಕರ್ಮಬಂಧಂ ಮಂಜಸಾ ವಿದುನೋತಿ ಅಂತ ಬಂತು. ಅದಕ್ಕೆ ಉತ್ತರ ಇಲ್ಲಿ. ಒಂದು ಬಾರಿ ಸೀನುವಾಗ, ಬೀಳುವಾಗ, ಏಳುವಾಗ, ಎಡವಿದಾಗ,
ಭಗವಂತನ ನಾಮೋಚ್ಚಾರಣೆಯನ್ನ ವಿವಶರಾಗಿ ಮಾಡಿದರೂ ಕೂಡ ಪೂರ್ತಿ ಕರ್ಮಬಂಧವನ್ನ ನಾಶ ಮಾಡ್ಕೊಳ್ತಾರೆ, ಮೋಕ್ಷವನ್ನ ಪಡಿತಾರೆ ಅಂತ ಹೇಳಿದ್ರಿ. ಹಾಗಾಗಿ ವಿವಶರಾಗಿ ಪರವಶರಾಗಿ ಏನೋ ಹೇಳ್ತಾ ಭಗವಂತನ ನಾಮವನ್ನ ತಮ್ಮ ಬಾಯಿಂದ ಹೇಳಿದವರಿಗೆಲ್ರಿಗೂ ಹೀಗೆ ಮೋಕ್ಷ ಆಗ್ತದಾ, ಎಲ್ರಿಗೂ ಭಗವಂತನ ಅನುಗ್ರಹ ಮಾಡ್ತಾನ ಹಾಗಾದ್ರೆ ಅಂತ ಪ್ರಶ್ನೆ ಬಂದರೆ ಇಲ್ಲ, ಎಲ್ಲರಿಗೂ ಮೋಕ್ಷ ಆಗೋದಿಲ್ಲ. ಎಲ್ಲರಿಗೂ ಮೋಕ್ಷ ಕೊಡೋದಿಲ್ಲ ಭಗವಂತ, ಎಲ್ಲರಿಗೂ ಕೂಡ ತನ್ನ ಅನುಗ್ರಹವನ್ನ ಮಾಡೋದಿಲ್ಲ. ಯಾರು ಭಗವದ್ಭಕ್ತಿ ರಹಿತರೋ, ಭಗವಂತನ ಭಕ್ತಿ ಇಲ್ಲದೆ ಯಾರು ಉಚ್ಚಾರ ಮಾಡ್ತಾರೋ ಭಗವಂತನ ನಾಮವನ್ನ, ಅಂಥವ್ರಿಗೆಲ್ಲರಿಗೂ ಮಾಡೋದಿಲ್ಲ ಭಗವಂತ ಅನುಗ್ರಹವನ್ನ. ಯಮೈವೇಶ ವೃಣತೆ ತೇನ ಲಭ್ಯ. ಉತ್ತಮ ಭಕ್ತರು ಯಾರಿದ್ದಾರೋ ಅಂಥವರು ಭಕ್ತಿಪೂರ್ವಕವಾಗಿ ಭಗವಂತನ ನಾಮವನ್ನು ಉಚ್ಚಾರ ಮಾಡಿದರೆ ಮಾತ್ರ ಅವರಿಗೆ ಅದು ಕರ್ಮಬಂಧವನ್ನ ನಿವೃತ್ತಿ ಮಾಡ್ತದೆ. ಮತ್ತೆ ಭಗವಂತನ ನಾಮೋಚ್ಚಾರಣೆಯನ್ನ ಮಾಡೋದು ವ್ಯರ್ಥ ಆಯ್ತಲ್ಲ ಹಾಗಾದರೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅವರು ಭಗವಂತನ ನಾಮವನ್ನ ಉಚ್ಚಾರ ಮಾಡೋದು, ಭಗವಂತನ ಸೇವೆ ಮಾಡೋದೆಲ್ಲ ಮಾಡ್ತಾರಲ್ಲ, ಅದಕ್ಕೇನು ಫಲವೇ ಇಲ್ವಾ ಹಾಗಾದರೆ ಅಂತಂದ್ರೆ ಇದೇ ಫಲ. ಮಾಯಾಮಯಂ ಭೋಗೈಶ್ವರ್ಯಮೇವ ಅತನುತೆ. ಅಂಥವರಿಗೆ ಭೋಗ ಐಶ್ವರ್ಯವನ್ನ ತಂದು ಕೊಡ್ತಾನೆ. ನಶ್ವರವಾದಂತಹ ಪ್ರಕೃತಿ ವಿಕಾರವಾದಂತಹ ಈ ಒಂದು ಭೋಗೈಶ್ವರ್ಯವನ್ನ ತಂದು ಕೊಡ್ತಾನೆ. ನಶ್ವರವಾದ ಭೋಗ ಸಂಪತ್ತನ್ನ, ಐಶ್ವರ್ಯವನ್ನ, ಬಹಳ ದೊಡ್ಡ ಶ್ರೀಮಂತಿಕೆಯನ್ನ ಅವರಿಗೆ ತಂದು ಕೊಡ್ತಾನೆ. ಆ ಶ್ರೀಮಂತಿಕೆ ಏನು ಮಾಡ್ತದೆ, ಅವರನ್ನ ಈ ಭಗವಂತನ ನಾಮವನ್ನ ಮರೆಸುವಂತಹ ರೀತಿಯಲ್ಲಿ ಕೆಲಸ ಮಾಡ್ತದೆ. ಅಂತಹ ಮಾಯಾಮಯವಾದ ಭೋಗೈಶ್ವರ್ಯವನ್ನೇ ಕೊಡ್ತಾನೆ. ಇದು ಅವರು ಮಾಡಿದ ಆ ನಾಮೋಚ್ಚಾರಣೆಯ ಫಲ. ಅಂತೂ ನಾಮೋಚ್ಚಾರಣೆ ಮಾಡಿದ್ದು ವ್ಯರ್ಥ ಅಲ್ಲ. ಒಂದೋ ಅವನು ಲೌಕಿಕ ಫಲಕಾಮನೆಗಳಿಂದ ಭಕ್ತಿ ಇಲ್ಲದೆ ಮಾಡಿದ್ದ ಅಂತಾದರೆ ಈ ರೀತಿಯಾದ ಭೋಗೈಶ್ವರ್ಯವನ್ನ ತಂದುಕೊಟ್ಟು ಭಗವಂತನ ಸೇವಾ ಮನೋಭಾವವನ್ನ ನಾಶ ಮಾಡಿಸ್ತದೆ. ಅಂತಹ ಒಂದು ಪ್ರಕೃತಿಯ ಸಂಪತ್ತನ್ನ, ನಶ್ವರವಾದ ಭೋಗ ಸಂಪತ್ತನ್ನ ತಂದು ಕೊಡ್ತಾನೆ. ಯಾರು ಉತ್ತಮ ಭಕ್ತರೋ ಅಂಥವರಿಗೆ ತನ್ನ ಸೇವಾ ಮನೋಭಾವವನ್ನು ಕೊಟ್ಟು ಅವರಿಗೆ ಉತ್ತಮವಾದ ಜ್ಞಾನವನ್ನು ತಂದು ಕೊಡ್ತಾನೆ. ಜ್ಞಾನದ ಮೂಲಕವಾಗಿ ಅವರಿಗೆ ಮುಂದೆ ತಮ್ಮ ಸ್ವರೂಪ ಆನಂದ ಆವಿರ್ಭಾವವನ್ನು ಉಂಟು ಮಾಡ್ತಾನೆ. ಹೀಗರ್ಥ. ನವೈ ಭಗವಾನ್ ನೂನಂ ಮನುಷ್ಯಾನ್ ಅನುಜಗ್ರಾಹ ಯದುತ ಪುನರಾತ್ಮಾನುಸ್ಮೃತಿ ಮೋಷಣಂ ಮಾಯಾಮಯಂ ಭೋಗೈಶ್ವರ್ಯಮೇವ ಅತನುತೆ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಧನ್ಯವಾದಗಳು ಗುರು.